ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೋಪ್ ಎವ್ರಿ ಒನ್ ಆರ್ ಫೈನ್ ರೈಟ್. ನಾನು ಸ್ವಲ್ಪ ವಾಯ್ಸ್ ಸರಿ ಇಲ್ಲ ಇವತ್ತು, ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯಿತಾ. ಲೆಟ್ಸ್ ಮೇಕ್ ಅ ಸಿಂಪಲ್ ವೆಜ್ ಡಿಶ್ ಟುಡೇ. ಇವತ್ತು ಒಂದು ಹೈ ಪ್ರೋಟೀನ್ ಇರುವ ಲಸೂನಿ ಮಶ್ರೂಮ್ ಮಾಡುವ. ಅದರ ಜೊತೆ ಒಂದು ಕ್ಯಾರೆಟ್ ಚಪಾತಿನೂ ಹೇಗೆ ಮಾಡೋದು ಅಂತ ಹೇಳ್ತೇನೆ. ಇದು ತುಂಬ ಸಿಂಪಲ್ ಆಯಿತಾ, ಎಲ್ಲರೂ ಮಾಡ್ಬೋದು. ಟೇಸ್ಟ್ ಮಾತ್ರ ಸೂಪರಾಗಿರ್ತದೆ. ಇದಕ್ಕೆ ಒಂದು ಮಿಕ್ಸಿ ಜಾರಿಗೆ ಫಸ್ಟಿಗೆ 1 ಕಪ್ ಗ್ರೇಟ್ ಮಾಡಿದ ಕ್ಯಾರೆಟ್ ಹಾಕಿ, ಒಂದು ಅರ್ಧ ಸ್ಪೂನ್ ಜೀರಾ ಹಾಕಿ, ಮತ್ತೊಂದು ಅರ್ಧ ಸ್ಪೂನ್ ಸಾಲ್ಟ್ ಹಾಕಿ ಗ್ರೈಂಡ್ ಮಾಡಿ ಆಯಿತಾ. ನಾನಿಲ್ಲಿ ಗ್ರೇಟ್ ಮಾಡಿದ ಕ್ಯಾರೆಟ್ ಹಾಕಿದ್ದೇನೆ, ನನಗೆ ಪುರ್ಸೊತ್ತಿತ್ತು, ಅದಕ್ಕೆ ನೀವು ಕಟ್ ಮಾಡಿ ಕೂಡ ಹಾಕ್ಬೋದು. ಈ ಥರ ಪೇಸ್ಟ್ ಮಾಡಿ ಆಯಿತಾ. ಒಂದು ಬೌಲಿಗೆ 2 ಕಪ್ ಗೋಧಿ ಹಿಟ್ಟು ಹಾಕಿ, ಅದಕ್ಕೆ ಈ ಕ್ಯಾರೆಟ್ ಪೇಸ್ಟನ್ನು ಹಾಕಿ ಸ್ವಲ್ಪ ನೀರು ಆ್ಯಡ್ ಮಾಡಿ, 1 ಸ್ಪೂನ್ ಆಯಿಲ್ ಆ್ಯಡ್ ಮಾಡಿ, ಮತ್ತು ಚಂದ ಮಾಡಿ ಹದ ಮಾಡಿ ಚಪಾತಿ ಥರ ಕಲಸಿಡಿ ಆಯಿತಾ. ಇದೊಂದು ಸಿಂಪಲ್ ಡಿಶ್ ಆಯಿತಾ, ಎಲ್ಲರಿಗೆ ಮಾಡಲಿಕ್ಕೆ ಬರ್ತದೆ. ಈ ಥರ ಡೋ ರೆಡಿ ಮಾಡಿದರೆ ಸಾಕು. ಅದನ್ನೊಂದು 20 ನಿಮಿಷ ರೆಸ್ಟಿಗೆ ಇಡಿ ಆಯಿತಾ. ಅದು ರೆಸ್ಟ್ ಆಗೋ ತನಕ ನಾವೊಂದು ಇಲ್ಲಿ ಸಿಂಪಲ್ ಮಶ್ರೂಮ್ ಮಸಾಲ ಮಾಡುವ. ಒಂದು ಬಾಣಲೆಗೆ ಸ್ವಲ್ಪ ಕೋಕೋನಟ್ ಆಯಿಲ್ ಹಾಕಿ, ಅದಕ್ಕೆ ಸ್ವಲ್ಪ ಕರಿ ಲೀವ್ಸ್ ಹಾಕಿ, ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡಿ ಆಯಿತಾ. ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿ ಆಯಿತಾ, ಮಶ್ರೂಮ್ ಒಟ್ಟಿಗೆ ಒಳ್ಳೆ ಟೇಸ್ಟ್ ಬರ್ತದೆ ಅದು. ಆಮೇಲೆ ಅದಕ್ಕೊಂದು ಕಟ್ ಮಾಡಿದ ಒಂದು ಅರ್ಧ ನೀರುಳ್ಳಿ, ಒಂದು ಅರ್ಧ ಟೊಮ್ಯಾಟೊಗೆ ಹಾಕಿ ಒಳ್ಳೆ ಮಾಡಿ ಫ್ರೈ ಮಾಡಿ. ಚಂದ ಮಾಡಿ ಫ್ರೈ ಮಾಡಿದ ಮೇಲೆ ಅದಕ್ಕೆ ಸ್ವಲ್ಪ ಒಂದು ಅರಿಶಿನ ಮತ್ತು ಸ್ವಲ್ಪ ಸಾಲ್ಟ್ ಹಾಕಿ ಮಿಕ್ಸ್ ಮಾಡಿ. ಆಮೇಲೆ ಕಟ್ ಮಾಡಿಟ್ಟಿರೋ ಕ್ಯಾಪ್ಸಿಕಮ್ ಹಾಕಿ ಆಯಿತಾ. ನಾನಿಲ್ಲಿ ಗ್ರೀನ್ ಮತ್ತು ಯೆಲ್ಲೋ ಬೆಲ್ ಪೆಪ್ಪರ್ ತೊಗೊಂಡಿದ್ದೇನೆ ಕಲರ್ಫುಲ್ ಕಾಣಲಿಕ್ಕೆ. ನಿಮಗೆ ಅದು ಬೇಡದಿದ್ದರೆ ಸ್ಕಿಪ್ ಮಾಡ್ಬೋದು. ಅದು ಸ್ವಲ್ಪ ಫ್ರೈ ಆದ ತಕ್ಷಣ ಮಶ್ರೂಮ್ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. 2 3 ನಿಮಿಷ ಬೇಯಲಿ. ಮಶ್ರೂಮ್ ಬೆಂದ ಕೂಡಲೇ ಅದಕ್ಕೆ ಒಂದು 2 ಸ್ಪೂನ್ ಪೆಪ್ಪರ್ ಮಸಾಲ ಹಾಕಿ. ಖಾರ ಜಾಸ್ತಿ ಬೇಕಾದರೆ ಸ್ವಲ್ಪ ಜಾಸ್ತಿ ಹಾಕಿ. ಆಮೇಲೆ 1 ಚಮಚ ವಿನೆಗರ್ ಮತ್ತು ಒಂದು ಅರ್ಧ ಚಮಚ ಸೋಯಾ ಸಾಸ್ ಹಾಕಿ. ಇನ್ನು ತುಂಬ ಹಾಕುವುದಲ್ಲ, ಹೇಳಿದೆ ಅಂತ ಸ್ವಲ್ಪ ಹಾಕಿದರೆ ಸಾಕು, ಟೇಸ್ಟಿಗೆ ಮಾತ್ರ ಆಯಿತಾ. ಆಮೇಲೆ ಅದಕ್ಕೆ ಒಂದು ಕಟ್ ಮಾಡಿರೋ ಒಂದು 3 ರಿಂದ 4 ಗ್ರೀನ್ ಚಿಲ್ಲಿ ಹಾಕಿ, ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕಿ ಗಾರ್ನಿಷ್ ಮಾಡಿದರೆ ರೆಡಿ ಆಯಿತು ಲಸೂನಿ ಮಶ್ರೂಮ್ ಮಸಾಲ. ಸೂಪರ್ ಟೇಸ್ಟಿಯಾಗಿರ್ತದೆ ಗೊತ್ತುಂಟಾ. ಸಿಂಪಲ್ ಅಡಿಗೆ ಕೂಡ ಡಿಫ್ರೆಂಟಾಗಿ ಮಾಡಿದರೆ ಎಲ್ಲ ಟೇಸ್ಟ್ ಆಗಿರ್ತದೆ ಅಂತ ಯಾರೋ ದೊಡ್ಡವರು ಹೇಳಿದಾರಪ್ಪ, ಅದಕ್ಕೆ ನಾನು ಕೂಡ ಟ್ರೈ ಮಾಡಿದೆ. ಈಗ ನಾವು ರೆಸ್ಟಿಗಿಟ್ಟಂಥ ಡೋ ತೆಗೆದು ಅದನ್ನು ಚಪಾತಿ ಥರ ಉಂಡೆ ಮಾಡಿ, ಸ್ವಲ್ಪ ಗೋಧಿ ಹಿಟ್ಟು ಮಿಕ್ಸ್ ಮಾಡಿ ಚಪಾತಿ ಹದದಲ್ಲಿ ಲಟ್ಸಿ ಆಯಿತಾ. ಈ ಥರ ಲಟ್ಸಿದ್ರೆ ಸಾಕು. ಚಪಾತಿ ಲಟ್ಸೋದು ಹೇಗೆ ಅಂತ ಹೇಳಬೇಕಂತಿಲ್ಲ ಅಲ್ವಾ. ಈ ಥರ ಚಪಾತಿ ಮಾಡಿ ಒಂದು ಕಾದ ಪ್ಯಾನ್ ಮೇಲೆ ಹಾಕಿ ಫ್ರೈ ಮಾಡಿ, 2 ಸೈಡ್ ಫ್ರೈ ಮಾಡಿ ಚೆನ್ನಾಗಿ. ನೋಡಿ, ಈ ಥರ ಒಳ್ಳೆ ಉಬ್ಬಿ ಬರ್ತದೆ ಅದು. ಓಕೆ, ರೆಡಿ ಆಯಿತು ನೋಡಿ ಲಸೂನಿ ಮಶ್ರೂಮ್ ಮತ್ತು ನಮ್ಮದು ಕ್ಯಾರೆಟ್ ಚಪಾತಿ. ಇದನ್ನು 1 ಕಪ್ ಕರ್ಡ್ ಹಾಕಿ ಸರ್ವ್ ಮಾಡಿದರೆ ಸೂಪರಾಗಿರ್ತದೆ. ಇದನ್ನು ನೀವು ಮಾಡಿ ನೋಡಿ ತಿಂದು ನನಗೆ ಕಮೆಂಟ್ ಮಾಡಿ ಹೇಳಿ ಆಯಿತಾ. ಅಲ್ಲಿ ತನಕ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಹ್ಯಾಪಿ ಕುಕ್ಕಿಂಗ್.